ಲೇಖನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನೋಡಿ, ಯಾವುದೇ ಒಂದು ಸೀರೆ ತೋರಿಸಲ್ಲ, ಡ್ರೆಸ್ ತೋರಿಸಲ್ಲ, ಏನೂ ಇಲ್ಲ. ನನ್ನ ಆರ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಎಂಥದ್ದು, ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ತಯಾರಾದಂತಹ ಒಂದು ಈ ಮರದ ಒಂದು ಸ್ಕಲ್ಪ್ಚರ್ಸ್ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಎಲ್ಲ ಈ ಶ್ರಮದ ಹಿಂದೆನೂ ತುಂಬಾ ಒಂದು ನೈಪುಣ್ಯತೆ ಅನ್ನೋದು ಇರುತ್ತೆ. ಹಾಗಾಗಿ ಪ್ರತಿಯೊಂದು ಅಷ್ಟೇ ನಾನು ತುಂಬ ಎಂಜಾಯ್ ಮಾಡ್ತೀನಿ ಆರ್ಟ್ ನೋಡಿದಾಗೆಲ್ಲನೂ ಸಹ. ಹಾಗಾಗಿ ನಾನು ಈ ಸಲ ಈ ಮರಪಾಚಿ ಬೊಮ್ಮ ಅಂದರೆ ನನ್ನ ಪಟ್ಟದ ಗೊಂಬೆಗಳು ಏನಂತ ಹೇಳ್ತೀವಿ ನಮ್ಮ ಕರ್ನಾಟಕದಲ್ಲಿ, ಆ ಗೊಂಬೆಗಳನ್ನು ಉಪಯೋಗಿಸ್ಕೊಂಡು ನಾನು ಒಂದು ಕಾನ್ಸೆಪ್ಟಲ್ಲಿ ಒಂದು ಈವೆಂಟನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಸ್ವಂತದಾಗಿ ಮಾಡಿರುವಂಥ, ಸ್ವಂತಕ್ಕಾಗಿ ಮಾಡೋದು ಅಲ್ಲ. ಒಂದು ಕಸ್ಟಮರ್ ಬಂದು, ಇಲ್ಲ ಮೇಡಮ್ ನೀವೇ ಮಾಡ್ಕೊಳ್ಬೇಕು ಈ ಥರ. ನನಗಂತೂ ಬಹಳ ಅಂದರೆ ಸ್ವಲ್ಪ ಡಿಸ್ಕಷನ್ ಆಯಿತು, ಯಾವುದ್ರಲ್ಲಿ ಮಾಡಿದರೆ ಚೆಂದ, ಐಡಿಯಾಸ್ ಮಾಡ್ತಾ 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 ಬಂದಾಗ ನಾನು ಹೇಳಿದೆ, ಇಲ್ಲ ನಮ್ಮ ಕಲ್ಚರ್ದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ಆ್ಯಕ್ಚುಲಿ ನಮ್ಮ ಕಸ್ಟಮರ್ ಅವ್ರ ಮಗನ ಮದುವೆ, ಅದು ಚೆನ್ನೈಯಲ್ಲಿ ನಡೀತಾ ಇತ್ತು. ಹಾಗಾಗಿ ಅವರೊಂದು ನನಗೆ ರುಕ್ಮಿಣಿ ಕಲ್ಯಾಣದ್ದು ಒಂದು ಕಾನ್ಸೆಪ್ಟ್ ಮೇಲೆ ನನಗೊಂದು ಮಾಡಿಕೊಡ್ಬೇಕು ಮೇಡಮ್, ಏನಾದರೂ ಒಂದು ಡಿಸ್ಪ್ಲೇ ಮಾಡೋದು ಅಂತ ಹೇಳಿದರು. ಗೊಂಬೆಗಳ ಸಂಬಂಧಪಟ್ಟದ್ದು ಕೇಳಿದರು. ನಾನು ಎಲ್ಲನೂ ಸುಮಾರು ಸಿಗುತ್ತಲ್ಲ, ಎಲ್ಲ ಕಡೆನೂ ಸಿಗುತ್ತೆ ಅಂತಂದು, ಇಲ್ಲ ಎಲ್ಲ ಕಡೆ ಸಿಗೋದು ಬೇಡ, ನನ್ನ ಮಗನ ಮದುವೆಯಲ್ಲಿ ಸ್ಪೆಷಲಾಗಿ ಕಾಣಿಸ್ಬೇಕು ಅಂತ ಐಡಿಯಾ ಏನಾದರೂ ಕೊಡಿ ಅಂತ ಕೇಳಿದಾಗ ನಾವಿಬ್ಬರೂ ಸಹ ಸುಮಾರು ಹೊತ್ತು ಡಿಸ್ಕಸ್ ಆದ ನಂತರ ನಾನು ಈ ಐಡಿಯಾ ಹೇಳಿದೆ. ಇಲ್ಲ ಮೇಡಮ್, ಯಾರೂ ಇಷ್ಟವರೆಗೂ ಮಾಡೇ ಇಲ್ಲ ಇಂಥದ್ದು. ನನಗೆ ಗೊತ್ತಿದ್ದಂಗೆ ಈ ಪಟ್ಟದ ಗೊಂಬೆದಲ್ಲಿ ನೀವು ರುಕ್ಮಿಣಿ ಕಲ್ಯಾಣದ ಕಾನ್ಸೆಪ್ಟಲ್ಲಿ ಮಾಡಿದರೆ ಚೆಂದ ಇರುತ್ತೆ, ಯಾರ ಹತ್ರ ಆದರೂ ಮಾಡಿಸಿ ಅಂತ. ಆ್ಯಕ್ಚುಲಿ ಅದು ಸಲಹೆಗೋಸ್ಕರ ಬಂದಿದ್ದು, ನಾನು ಮಾಡಿ ಕೊಡಿ ಅಂತ ಅವ್ರು ಕೇಳಕ್ಕಂತ ಬಂದಿರಲಿಲ್ಲ. ಈ ಥರ ಹೇಳಿದಾಗ, ಇಲ್ಲ ಈ ಮರಪಾಚಿ ಗೊಂಬೆಯಿಂದ ನೀವು ಚೆನ್ನಾಗಿರುತ್ತೆ ಇದರಲ್ಲಿ ಮಾಡಿ ಅಂತ ಹೇಳಿದಾಗ, ಹೌದಲ್ಲ ತುಂಬ ಚೆನ್ನಾಗಿತ್ತು, ನನಗೂ ನಿಮ್ಮ ಐಡಿಯಾ ಇಷ್ಟ ಆಯಿತು ಮೇಡಮ್, ಅದನ್ನು ನೀವೇ ಮಾಡಿಕೊಡಿ ಅಂತಂದರು. ನಿಜವಾಗ್ಲೂ ನನ್ನ ಟೈಮ್ ಅಂತೂ ಇಲ್ಲವೇ ಇಲ್ಲ, ತುಂಬ ಕಷ್ಟ ಆಗ್ತದೆ ಅಂತಂದರೆ, ಇಲ್ಲ ನೀವೇ ಮಾಡ್ಕೊಳ್ಬೇಕು ಮೇಡಮ್, ನನಗಂತೂ ನಿಮ್ಮ ಇಷ್ಟ, ನಿಮ್ಮ ಕಾನ್ಸೆಪ್ಟಲ್ಲಿ ನಿಮ್ಮ ಒಂದು ಏನಂದರೆ ಕ್ರಿಯೇಟಿವ್ ನಿಮಗೆ ಬಿಟ್ಬಿಡ್ತೀನಿ, ನನಗೆ ಗೊತ್ತಿಲ್ಲ, ಒಟ್ಟು ನನಗೆ ರುಕ್ಮಿಣಿ ಕಲ್ಯಾಣದ ಒಂದು ಕಾನ್ಸೆಪ್ಟಲ್ಲಿ ಮಾಡಿಕೊಡಿ ಅಂತ ಹೇಳಿದಾಗ ನನಗೂ ಅಂದರೆ ಸಮಯದ ಅಭಾವ ಒಂದು, ಮಾಡ್ತೀನಾ ಅಂತ ಒಂದು, ಅದು ನೆಕ್ಸ್ಟ್ ಮಂತ್ ಅಷ್ಟೇ ನಾನು ಕೊಡಬೇಕಾಗುತ್ತೆ. ನನಗೂ ತುಂಬಾ ಒಂದು ಸ್ವಲ್ಪ ಮಾಡಲಿಕ್ಕಂತೂ ತುಂಬ ಖುಷಿ. ನಾನು ಆರ್ಟ್ ಯಾವಾಗಲೂ ಅಷ್ಟೇ ಖುಷಿ ಪಡ್ತೀನಿ ಮಾಡಲಿಕ್ಕೆ, ಅಂತ ಇವೆಲ್ಲ ಹೊಂದಿಸ್ಕೊಳ್ಳೋಕ್ಕೆ ಮತ್ತು ಮಾಡಲಿಕ್ಕೆ. ನನಗೆ ಆ ಸಮಯ ಆಗುತ್ತಾ, ಮಿಕ್ಕಿದ್ದೇನೋ ಕಮಿಟ್ಮೆಂಟ್ಸ್ ಇರುತ್ತೆ ನನಗೂ ಸಹ, ಹೆಂಗಪ್ಪ ಅಂತ ಅಂದ್ಕೊಂಡು ಅದಕ್ಕೆ ಯೋಚನೆ ಮಾಡಿದೆ. ಮೇಡಮ್ ಇಲ್ಲ ಇಲ್ಲ ಅಂತ ಎಷ್ಟು ಹೇಳಿದ್ರು ಅವ್ರು ಕೇಳಿಲ್ಲ, ನೀವೇ ಮಾಡ್ಕೊಳ್ಬೇಕು, ನಿಮ್ಮ ಕೈಯಿಂದಾನೇ ನನಗೆ ಒಂದು ನೆನಪನ್ನು ಕಾಣಿಕೆ ನನ್ನ ಮನೆಯಲ್ಲಿ ನಾನು ಇಟ್ಕೊತೀನಿ ಅಂದಾಗ, ಅವರಷ್ಟು ಪ್ರೀತಿಯಿಂದ ಕೇಳಿದಾಗ ನಾನು ಇಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ. ಹಾಗಾಗಿ ನಾನು ಹ್ಞೂ ಅಂತೇನೋ ಹೇಳಿದ್ದೀನಿ. ನನ್ನ ಪಾಪ ಅವರಂತೂ ತುಂಬ ಫ್ರೀಯಾಗಿ, ಈಗ ನನ್ನ ಮಗನ ಮದುವೆಯಲ್ಲಿ ಹೆಂಗೆ ಮಾಡ್ಕೊತೀನೋ ಹಾಗೆ ಅಂತ ಬಿಟ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ನಾನು ಸ್ವಂತಕ್ಕೆ ಅಂತ ಒಂದು ಕ್ರಿಯೇಟ್ ಇರೋದರಿಂದ ಅವ್ರು ಯಾವುದೇ ಕಾನ್ಸೆಪ್ಟು ಐಡಿಯಾಸ್ ಏನು ಕೊಟ್ಟಿಲ್ಲ, ನೀವೇ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಒಂಥರ ಹಕ್ಕಿ ಅಂದರೆ ಆಕಾಶದಲ್ಲಿ ಹಾರುವ ಹಕ್ಕಿಯಾಗಿರುತ್ತೆ ಒಂದು ಆರ್ಟಿಸ್ಟ್ಗೆ ಈ ಥರ ಫ್ರೀ ಕೊಟ್ಟಿದಾಗ. ಹಾಗಾಗಿ ಖುಷಿಯಿಂದ ನಾನು ಯೋಚನೆ ಮಾಡಿ 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 ಮಾಡ್ತಾಯಿದ್ದೀನಿ. ಈ ಥರ ನಾನು 6 ಇಂಚು ಮತ್ತು ರುಕ್ಮಿಣಿ ಕೃಷ್ಣ ಸ್ವಲ್ಪ ಸ್ಪೆಷಲಾಗಿ ಒಂಚೂರು ದೊಡ್ಡದಾಗಿದ್ದರೆ ಚೆನ್ನಾಗಿರ್ತದೆ. ಮೆಕ್ಕಿದ್ದೆಲ್ಲದರನ್ನೂ ಸಹ ನಾನು 6 ಇಂಚಸ್ ತಗೊಂಡಿದ್ದೀನಿ. ಕೃಷ್ಣ ರುಕ್ಮಿಣಿದು ಮಾತ್ರ ನಾನು 7 ಇಂಚಿಗೆ ತಗೊಂಡಿದ್ದೀನಿ. ಆ ಹೈಟನಲ್ಲಿ ಒಂದು 5 ಸೀನರಿ ಅಂದರೆ ಒಂದು ಸೀನರಿ ಅಂದರೆ ಒಂದು ಸಂದರ್ಭಗಳನ್ನು ನಾನು 5 ಮಾಡ್ತಾಯಿದ್ದೀನಿ. ಅದಕ್ಕೆ ಟೋಟಲಾಗಿ ನನಗೆ ಹೆಚ್ಚು ಕಮ್ಮಿ ಒಂದು 25 ಇಂದ 26 ಈ ಗೊಂಬೆಗಳದ್ದು ಒಂದು ಅಲಂಕಾರ ಆಗಲಿ, ಕಾನ್ಸೆಪ್ಟ್ ಆಗಲಿ ಮಾಡಬೇಕಾಗುತ್ತೆ. ಮತ್ತು ರುಕ್ಮಿಣಿ ಫಸ್ಟ್ ಮೊಟ್ಟ ಮೊದಲದಾಗಿ ಬ್ರಾಹ್ಮಣರಿಗೆ ಪತ್ರ ಕೊಡೋದು, ಆ ಪತ್ರವನ್ನು ತಗೊಂಡು 2ನೇ ಸೀನ್ ಇದು, ಆ ಬ್ರಾಹ್ಮಣ ಒಂದು ಕೃಷ್ಣನಿಗೆ ಕೊಡೋದು, ಇದು 2 ಸೀನ್ ಆಯಿತು. 3ನೇ ಸೀನಲ್ಲಿ ಗೌರಿ ಪೂಜೆಗೆ ಅಂತ ರುಕ್ಮಿಣಿ ದೇವಿ ತನ್ನ ಪರಿವಾರದ ಜೊತೆ ಬಂದಿರುವಂತಹ ಒಂದು ಸಂದರ್ಭ. ನೆಕ್ಸ್ಟ್ 4ನೇ ಸಂದರ್ಭ ಏನು ಅಂತಂದರೆ, ಕೃಷ್ಣ ಅದರಲ್ಲಿ ಯುದ್ಧ ಮಾಡಿ ರುಕ್ಮಿಣಿನನ್ನು ರಥದ ಮೇಲೆ ಕೂರಿಸ್ಕೊಂಡು ಹೋಗುವಂಥ ಒಂದು ಸಂದರ್ಭ. 5ನೇದು ಕಲ್ಯಾಣ, ರುಕ್ಮಿಣಿ ಕಲ್ಯಾಣ. ಎಷ್ಟು ಚೆಂದ ಅಲ್ಲ, ಅದು ಕೇಳ್ತಾ ಇದ್ರೆ ನನಗೂ ಈಗಲೇ ಮಾಡೋಣ ಅಂತ ಅನಿಸ್ತಾ ಇದೆ, ಅಷ್ಟು ಖುಷಿ ಆಗುತ್ತೆ. ಯಾಕಂದರೆ ಕೃಷ್ಣನನ್ನು ನನ್ನ ಕೈಯಿಂದ ಅಲಂಕಾರ ಮಾಡೋದು, ಅದು ನಮ್ಮ ಪಟ್ಟದ ಗೊಂಬೆ. ಯಾಕಂದರೆ ಇದೆಲ್ಲ ಕೈಯಲ್ಲಿ ಮಾಡಿರುವಂತಹ ಒಂದು ಎಲ್ಲೋ ಕಾಡಲ್ಲಿರುವಂಥ ಒಂದು ಮರ ಈ ರೂಪ ತಾಳಿದೆ, ಅದು ಕೃಷ್ಣನ ರೂಪದಲ್ಲಿ ನಾನು ಅದನ್ನು ಪರಿವರ್ತನೆಗೊಳಿಸೋದು ನನ್ನ ಅದೃಷ್ಟ ಅಂತ ನಾನು ಅನ್ಕೊತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ, ಹೆಂಗೆ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ, ಚೆಂದ ಮಾಡೋಣ ಅಂತ ಏನೋ ನನ್ನ ಒಂದು ತಲೆನಲ್ಲಿರುವಂತಹ ಒಂದು ಕ್ರಿಯಾಶೀಲತೆಯನ್ನು ಉಪಯೋಗಿಸ್ಕೊತ ನಾನು ಮಾಡ್ತಾಯಿದ್ದೀನಿ. ಹೀಗಾಗಿ ನಾನು ಇವತ್ತು ಎಲ್ಲನೂ ನಿನ್ನಷ್ಟೇ ಗೊಂಬೆಗಳೆಲ್ಲ ಬಂದಿತ್ತು,
ನನಗೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಎಲ್ಲ ಗೊಂಬೆಗಳಿಗೂ ಈ ಥರ ಬಟ್ಟೆಗಳನ್ನೆಲ್ಲ ಅಂದರೆ ಈ ಕಲರ್ ಕಾಂಬಿನೇಷನಲ್ಲಿ ಮಾಡೋಣ ಅಂತ ಸಖಿಯರಿಗೆಲ್ಲ ಒಂದು ಕಲರ್ಸು ಒಂದು ಅಂದರೆ ಒಂದು ಸ್ಟೇಜು ಆ ಥರ ತುಂಬ ಗ್ರ್ಯಾಂಡಾಗಿದ್ದರೆ ಚೆನ್ನಾಗಿರಲ್ಲ ಅವ್ರಿಗೊಂದಿಷ್ಟು ಬಟ್ಟೆಗಳನ್ನು ಅದೆಲ್ಲ ರೆಡಿ ಮಾಡಿಟ್ಟು ಈ ಥರ ಮಾಡಿಟ್ಬಿಟ್ಟಿದ್ದೀನಿ. ಮತ್ತು ಕೃಷ್ಣನಿಗೆ ತುಂಬ ಕೃಷ್ಣಗಳು ಬರ್ತಾರೆ, ಹಾಗಾಗಿ ಒಂದೊಂದಕ್ಕೂ ಒಂದೊಂದು ರೆಡಿ ಮಾಡೋಣ ಅಂತ ಹೇಳಿ ಕೃಷ್ಣಂದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ನಮ್ಮಮ್ಮ ರುಕ್ಮಿಣಿ ಅಂತ ತುಂಬ ಸುಂದರವಾಗಿ ಮಾಡೋಣ, ಅದು ತುಂಬ 4 ಕಡೆ ಬರ್ತಾರೆ. ಹಾಗಾಗಿ ಇದನ್ನೆಲ್ಲನೂ ಸಹ ನಾನು ಸಪ್ರೇಟಾಗಿ ಈ ಥರ ಗಂಟು ಕಟ್ಟಿಟ್ಬಿಟ್ಟಿದ್ದೀನಿ. ಯಾಕಂದರೆ ಇದು ಸ್ಟಿಚ್ ಮಾಡೋದಾಗಿ ಏನಾದರೂ ಇದೊಂದು ಬ್ರಾಹ್ಮಣದ್ದು ಈ ಥರ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಈಗ ಅದರ ಕಲರ್ ಕಾಂಬಿನೇಷನ್ ಮತ್ತೆ ಇಷ್ಟು ಮಾಡಿದ್ದೀನಿ. ಮತ್ತು ಮಾಡುವಾಗ ಮತ್ತೆ ಒಂಚೂರು ಇದು ಚೆನ್ನಾಗಿಲ್ಲ ಅಂತ ಮತ್ತೆ ಚೇಂಜಸ್ ಆಗಬಹುದು. ಹಾಗಾಗಿ ನಾನಂತೂ ಖುಷಿಯಿಂದ ಇದು ಮಾಡ್ತಾಯಿದ್ದೀನಿ. ಎಲ್ಲ ಆದಮೇಲೆ ಅಂತೂ ಅಂದರೆ ಒಂದೊಂದು ಹಂತದಲ್ಲಿ ನಾನು ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ. ಭಾಳ ಖುಷಿಯಾಗುತ್ತೆ. ಈಗ ನನ್ನ ವೀಡಿಯೋ ಹೆಂಗಿದ್ದೀನೋ ಹಾಗೇ ತೆಗಿತಾ ಇದ್ದೀನಿ. ಯಾಕಂತಂದರೆ ನಾನು ಅಟ್ಲೀಸ್ಟ್ ಮತ್ತೆ ರೆಡಿ ಹಾಕಿ ಕೂತ್ಕೊಳ್ಳೋಕೆ ಒಂದು 10 ನಿಮಿಷ ವೇಸ್ಟ್ ಆಗುತ್ತೆ. ಹಾಗಾಗಿ ನನ್ನ ಚಾನಲ್ನಲ್ಲಿ ಕಂಟೆಂಟ್ ಅಷ್ಟೇ ನೋಡಿ, ನನ್ನನ್ನು ನೋಡಬೇಡಿ. ಯಾಕಂದರೆ ನಾನು ರೆಡಿ ಮಾಡಿ ಸುಂದರವಾಗಿ ಕಾಣಿಸ್ಲಿಕ್ಕೆ ನನಗೆ ಅಷ್ಟೊಂದು ಸಮಯನೂ ಅಂದರೆ ಮಾಡ್ತಾ ಇರೋವಾಗ ಅದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಹೋಗೋದಿಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ದಯವಿಟ್ಟು ನಾನು ಹೆಂಗಿದ್ರೆ ಹಂಗೆ ಹೊರಟು ಕಾಣಿಸ್ತಾ ಇರ್ತೀನಿ. ಹಾಗಾಗಿ ಅದನ್ನು ನೀವು ಆಕ್ಸೆಪ್ಟ್ ಮಾಡ್ಕೊತ ಕಂಟೆಂಟನ್ನು ನೋಡಿ, ನಾನು ಹೆಂಗೆ ಮಾಡ್ತೀನಿ, ಏನು ಮಾಡ್ತೀನಿ, ಅದರಿಂದ ನಿಮಗೂ ಖುಷಿ ಆದರೆ ನೀವು ಮನೆಯಲ್ಲಿ ಮಾಡಿ ಅಥವಾ ಇನ್ನೊಬ್ಬರಿಗೆ ಸಲಹೆ ಕೊಡಿ. ಖುಷಿ ಆಗುತ್ತೆ, ನಮ್ಮ ಮಾತು ನಾವು ಬೆಳೆಸ್ದಂಗೆ ಆಗುತ್ತೆ, ಖುಷಿನೂ ಆಗುತ್ತೆ, ನಾವು ಒಂದು ಎಂಗೇಜೂ ಆಗ್ತೀವಿ ಹೆಣ್ಮಕ್ಳು. ಹಾಗಾಗಿ ನಿಮಗೆ ಇದು ತೋರಿಸ್ತಾ ಇದ್ದೀನಿ. ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಿದ್ದೀನಿ. ಇವತ್ತಿಗೆ ನನ್ನ ಒಂದು ಏನು ರುಕ್ಮಿಣಿ ಕಲ್ಯಾಣ ಏನಿದೆ ಆ ಕಾನ್ಸೆಪ್ಟ್ದ ಕೆಲಸ ಎಲ್ಲ ಮುಗಿದಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಆಲ್ಮೋಸ್ಟ್ ಮುಗಿದಿದೆ, ಇನ್ನು ಸ್ವಲ್ಪ ಕೆಲಸಗಳಷ್ಟಿದ್ದಾವೆ, ನಡೀತಾ ಇದೆ. ಯಾವಾಗಲೂ ಅಷ್ಟೇ, ನನ್ನ ಜೀವನದಲ್ಲಿ ಯಾವಾಗಲೂ ಅಷ್ಟೇ ರೀ, ಭಾಳ ಈಸಿಯಾಗಿ ಯಾವುದೂ ಆಗಲಿಲ್ಲ. ನೀವು ನಂಬ್ತೀರಾ, ಒಂದು ವಾರದಿಂದ ಒಂದೊಂದು ಕ್ಷಣನೂ ಅಷ್ಟು ವ್ಯಾಲ್ಯೂಬಲ್ ಆಯಿತು, ಅಷ್ಟು ನನಗೆ ವೇಸ್ಟ್ ಮಾಡೋ ಹಾಗೆ ಇಲ್ಲ, ಅಂಥ ಟಾಸ್ಕ್ಗಳಿತ್ತು. ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡಿ, ಇದೆಲ್ಲನೂ ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಒಂದೊಂದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಇಲ್ಲಿ ನೋಡಿದ್ದು ಪುಟ್ಟದು ಎಷ್ಟು ಕಲರ್ ಕಾಂಬಿನೇಷನ್ ನೋಡಿದ್ದು ಎಷ್ಟು ಚೆನ್ನಾಗಿದೆ. ಇದು ಪರಿಚಾರಿಕೆಗಳು ಅಂತೀವಲ್ವ, ಸಖಿಯರು, ರುಕ್ಮಿಣಿಯ ಒಂದು ಸಖಿಯರು, ಇದೆಲ್ಲನೂ ಈ ಥರ ಕಾನ್ಸೆಪ್ಟಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿದೆ. ಅದು ಆರೆಂಜ್ ಗೊಂಬೆನಲ್ಲಿ ಈ ಥರ ಅಲಂಕಾರ ಮಾಡೋದು ಬಹಳ ಕಷ್ಟ ಆಗ್ತಿತ್ತು. ಆದರೂ ಭಗವಂತ ನನಗೆ ಕೆಲಸ ಕೊಟ್ಟಿದ್ದಾನೆ, ಅದನ್ನು ನಾನು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಇದನ್ನು ತುಂಬ ಕ್ಯೂಟಾಗಿ ನಾನು ಇಷ್ಟಪಟ್ಟು ಮಾಡಿದ್ದೀನಿ. ಇದು ಎಷ್ಟು ಚೆನ್ನಾಗಿದೆ. ಇದೆಲ್ಲನೂ ಸಹ ನಾನು ಕೈಯಲ್ಲೇ ಮಾಡಿರೋದೆ. ಇದೆಲ್ಲನೂ ಸಹ ನಾನೊಂದು ಏನಂದ್ರು OHP ಶೀಟ್ ಮೇಲೆ ಇದೆಲ್ಲನೂ ಹೆಂಗೆ ಬೇಕೋ ಅಲ್ಲಿ ಡಿಸೈನ್ ಮಾಡಿಕೊಂಡು ಜ್ಯುವೆಲರಿ ಎಲ್ಲನೂ ನಾನು ಮಾಡಿದ್ದೀನಿ. ನೋಡಿ, ನನಗಂತೂ ಭಾಳ ಖುಷಿ ಆಯಿತು. ಕ್ಯೂಟ್ಗಿದೆ. ಅದು 6 ಇಂಚು ಗೊಂಬೆಗೆ ಇಷ್ಟು ಮೈನ್ಯೂಟ್ ವರ್ಕು. ಮತ್ತು ಇದು ನೋಡಿ, ಇದೆಲ್ಲನೂ ಸಹ ನನ್ನ ಕೈಯಲ್ಲೇ ಜಡೆ ಎಣಿಯೋದಾಗಲಿ, ಈ ಥರ ಬಿಳ್ಳೆ ಥರ ಬಂದಿದೆಯಲ್ಲ, ಅದು ಎಲ್ಲನೂ ಕೈಯಲ್ಲೇ ಮಾಡಿರೋದು. ಈ ಥರ ಎಲ್ಲ ಆದಮೇಲೆ ಅಂತೂ ಎಷ್ಟು ಖುಷಿ ಆಗ್ತದೆ ಅಂತಂದರೆ ಬಹಳ ಖುಷಿ ಆಗ್ತದೆ. ಇಲ್ಲಿ ನೋಡಿ, ಒಂದೊಂದು ಕಲರ್ ಕಾಂಬಿನೇಷನ್ಸ್ ಅಷ್ಟು ಚೆನ್ನಾಗಿದೆ. ನನಗಂತೂ ಭಾಳ ಖುಷಿ ಆಯಿತು. ಇದು ಮಾಡ್ತಾಯಿದ್ರೆ ಮಾಡುವಾಗ ಖುಷಿ ಆಯಿತು. ಈಗ ಆಗುತ್ತಲ್ಲ ಅಂತ ಅನಿಸ್ತಾ ಇದೆ. ಇವತ್ತಿಗೆ ಒಂದು ಏನೋ ಒಂದು ಮಕ್ಕಳನ್ನು ಹಿಂಗೆ ಹಚ್ಕೊಂಡ್ಬಿಟ್ಟಿದ್ದೀನಿ, ಹಂಗೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಈ ವರ್ಕ್ ಮಾಡ್ತಾ ಇದ್ದಾಗಂತೂ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ, ಒಂದೊಂದು ಗೊಂಬೆ ಮಾಡಿದ ಮೇಲೆ ನೋಡ್ಕೊಳ್ಳೋದು, ಮುದ್ದಾಡೋದು ಅಷ್ಟು ಚೆನ್ನಾಗಿತ್ತು. ನನಗೆ ಭಾಳ ಕ್ಯೂಟಾಗಿದೆ. ಎದುರುಗಡೆ ಅಂತೂ ನೀವು ನೋಡಬೇಕು, ಅಷ್ಟು ಚೆಂದ ಇದೆ. ನೋಡಿ, ಬ್ಯಾಕ್ ನೋಡಿ ಎಷ್ಟು ಚೆಂದ ಇದೆ. ದೇವ ಎಷ್ಟು ಚೆಂದ ಇದೆ ನೋಡಿ.
ಮುದ್ದು ಗುಮ್ಮ ಒಂಥರ ಚಂದ ಇದ್ದಾವೆ, ಎಲ್ಲನೂ ಅಷ್ಟೇ ಕ್ಯೂಟ್ಗಿದ್ದಾವೆ. ನನಗಂತೂ ಇಲ್ಲ ಇನ್ನೊಂದು ಏನಂತಂದರೆ ಆ ಕಸ್ಟಮರು ಅಷ್ಟೇ ಎಷ್ಟು ಫ್ರೀಯಾಗಿ ಬಿಟ್ಬಿಟ್ರು ಅಂತಂದರೆ ನನ್ನ ಮೇಡಮ್ ಇದು ನಿಮ್ಮದು ಅಂತ ಅಂದ್ಕೊಂಡು ಮಾಡಬೇಡಿ, ನಾನೇನು ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಕಲರ್ ಕಾಂಬಿನೇಷನ್ದಾಗ ಹಿಡಿದು ಕಾನ್ಸೆಪ್ಟ್ವರೆಗೂ ಎಲ್ಲನೂ ನಾನೇ ಮಾಡಿದ್ದೀನಿ. ಒಂಥರ ಆನಂದ ಬ್ರಹ್ಮ, ಅಷ್ಟು ಖುಷಿ ಆಯಿತು ನನಗೆ. ಯಾವಾಗ ಹಿಂಗೆ ಬಿಟ್ಬಿಟ್ರೆ ನನಗೆ ಹಾಯಾಗಿರುತ್ತೆ. ಅಂದರೆ ಟೈಮ್ ಒಂದು ನನಗೆ ಭಾಳ ಇದ್ದಾವೆ, ಯಾಕಂದರೆ ನಮ್ಮ ಅತ್ತೆಯವರು ತೀರ್ಕೊಂಡ ನಂತರ ಒಂದು 10-12 ದಿವಸ ಅಲ್ಲಿ ನಾನು ಸ್ವಲ್ಪ ಸಮಯ ವೇಸ್ಟ್ ಆಯಿತು. ನಂತರ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ನೊಂದು ಕೆಲಸಗಳು ಒಂದು 15-20 ದಿವಸ ನನಗೆ ಇದನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಈಗ ಕೊನೆಯಲ್ಲಂತೂ ಸಿಕ್ಕಾಪಟ್ಟೆ ಟೆನ್ಷನು, ಆದರೂ ಮುಗಿಸ್ತೀನಿ ಹೆಂಗೋ. ನನಗೆ ಅದೊಂದು ಧೈರ್ಯ ಇದೆ, ಮೋಹನ್ ಸರ್ ಇದ್ದಾರಲ್ಲ ನನಗೆ ಒಂದು ಸ್ವಲ್ಪ, ಹಾಗಾಗಿ ನಾನೊಂದು ಸ್ವಲ್ಪ ಉಸಿರು ಬಿಟ್ಕೋತಾ ಇದ್ದೀನಿ. ಯಾಕಂತಂದರೆ ಕಲೆ ಅನ್ನೋದು ನಾನು ಬೇರೆ ಕೆಲಸಗಳಲ್ಲಾದರೆ ಬೇರೆಯವ್ರಿಗೆ ಏನಂಗೆ ಮಾಡಿಕೊಡಿ ಅಂತ ಕೇಳ್ಬೋದು. ಇವಂತೂ ನಮ್ಮ ಮನಸ್ಸಿನಲ್ಲಿ ಈ ಕಲೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಸರ್ಗೆ ಗೊತ್ತು, ನನ್ನ ಟೇಸ್ಟ್ ಅವ್ರಿಗೆ ಗೊತ್ತು. ನಾನು ಹೇಳಿದ ತಕ್ಷಣ ಈ ಥರ ಅಂತ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊನೆಯಲ್ಲಂತೂ ಇನ್ನೂ ಈ ಸರ್ದೇ ಕೆಲಸ ನಡೀತಾ ಇದೆ ಪಾಪ. ಅವ್ರಿಗೆ ಸ್ವಲ್ಪ ಏನೋ ಎಡವಟ್ಟಾಯಿತು, ಹಾಗಾಗಿ ಅದನ್ನು ಈಗ ಸರ್ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆನಲ್ಲಿ ಅದೊಂದು ಮುಗಿಯುತ್ತೆ ಪಾಪ. ಅವ್ರಿಗೊಂದು ಪಾಪ ರೆಸ್ಟ್ ಇಲ್ಲದೆ ಕೊಟ್ಟಿದ್ದೀನಿ ಇವತ್ತು ಕೆಲಸ. ಹಾಗಾಗಿ ಅವರ ಪಾಲು ಇದರಲ್ಲಿ ತುಂಬಾ ಇದೆ, ನನಗೆ ಹೆಲ್ಪ್ ಮಾಡೋದ್ರಲ್ಲಿ ಈ ಥರ ಇದೆ. ಇನ್ನೊಂದು ಏನಂತಂದರೆ ನನ್ನ ರುಕ್ಮಿಣಿ ಈ ಮದುವೆಯಲ್ಲಿ ಲಾಸ್ಟಲ್ಲಿ ಮದುವೆಗೆ ಹೋಗುವ ಒಂದು ರುಕ್ಮಿಣಿನ ಒಂದು ಚೆನ್ನಾಗಿ ಸಿಂಗರಿಸಬೇಕಲ್ಲ ಮದುವೆ ಹುಡುಗಿನ. ಹಾಗಾಗಿ ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ ನನ್ನ ಎದುರುಗಡೆ ರುಕ್ಮಿಣಿ ಬಂದರೆ ನಾನು ಏನೇನು ಮಾಡಬಲ್ಲೆ ಇರೋ ಇದರಲ್ಲಿ ಅಂತ ಊಹೆ ಮಾಡಿಕೊಂಡು ಖುಷಿಯಿಂದ ಮಾಡಿದ್ದೀನಿ. ಇದು ನೋಡಿ ಎಷ್ಟು ಚೆಂದ ಇದೆ. ಇದು ನೋಡಿ ಇದು ಆಂಡಾಳ್ ಥರ ಇದು ಸೈಡ್ಗೆ ಇಲ್ಲಿ ಬಂದಿದೆ. ಹಿಂದುಗಡೆ ನೋಡಿ ಎಷ್ಟು ಚೆಂದ ಇದ್ದಾಳೆ, ತುಂಬ ಗ್ರ್ಯಾಂಡಾಗೂ ಇದೆ, ಒಳ್ಳೆ ಇದ್ದಾಳೆ ಮಾತ್ರ. ಆ ಮುಖನೂ ಅಷ್ಟೇ ಎಷ್ಟು ಚೆಂದ ಇದ್ದಾಳೆ. ನಾನು ಈ ಲಿಪ್ಸ್ಟಿಕ್ ಅಂತೆ ಅದು ಕಣ್ಣುಗಳು ಏನೂ ಮೂಡಿಸ್ಲಿಕ್ಕೆ ಹೋಗಿಲ್ಲ, ಯಾಕಂದರೆ ಅದು ಕಣ್ಣುಗಳು ಬಾಯಿನೇ ಒಂದು ಎಕ್ಸ್ಪ್ರೆಷನ್ಸ್ಗೆ ನಮಗೆ ನಾಂದಿ ಆಗುತ್ತೆ. ಅದೇನಾದರೂ ಒಂಚೂರು ಅದು ಇದು ಒಂಥರ ರಫ್ ಆಗಿರುತ್ತಲ್ವ ಗೊಂಬೆಗಳು, ನಾವು ನೀಟಾಗಿ ಬಿಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಆವಾಗ ಏನಾಗುತ್ತೆ ಇವ್ರು ನೋಡಲಿಕ್ಕೆ ಬಹಳ ಒಂಥರ ಹಿಂಗೆ ಕಣ್ಣು ಬಿಟ್ಟದಂಗೆ ಒಂದು ಸಾತ್ವಿಕತೆ ಹೋಗ್ಬಿಡುತ್ತೆ. ಹಾಗಾಗಿ ನಾನೇನು ಮಾಡಿದ್ದೀನಿ ಇದರಲ್ಲೇ ನಾನು ಇದು ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆಂದ ಇದ್ದಾಳೆ, ತುಂಬ ಇದಕ್ಕಿನ್ನೂ ನಾನು ತಾಳಿ ಎಲ್ಲ ಮಾಡಿಟ್ಟಿದ್ದೀನಿ. ಅದ ನಂತರ ಇನ್ನೂ ಹಿಂದುಗಡೆ ಎಲ್ಲ ನಾನು ಆವಾಗ ಡಿಸ್ಪ್ಲೇನಲ್ಲಿ ತುಂಬ ಅಲಂಕಾರಗಳಿರುತ್ತೆ, ಹೂವಿನ ಹಾರಗಳು ಎಲ್ಲನೂ. ಕಣ್ಣು ಎರಗಡೆ ಸಾಕಾಗಲ್ಲ ನನ್ನದು, ಇಷ್ಟು ಚೆಂದ ಇದ್ದಾವೆ. ನನ್ನಪ್ಪ ಕೃಷ್ಣನೂ ಹಂಗೆ, ಕೃಷ್ಣನೂ ಅಷ್ಟೇ ಮತ್ತೆ ಬಿಟ್ಟಿನೇ, ಕೃಷ್ಣನೂ ಅಷ್ಟೇ ಚೆಂದ ಇದ್ದಾಳೆ. 3 ಥರ ಕೃಷ್ಣಗಳು ಬೇಕಾಗುತ್ತೆ ನನಗೆ, 3 ಥರನೂ ಕೃಷ್ಣಗಳು. ಇದು ನನಗೆ ಇಷ್ಟು ಮಾಡಿದ್ದೀನಿ. ಇನ್ನೂ ಇದಕ್ಕೆ ತುಂಬ ಅಲಂಕಾರ ಇದೆ ಮಾಡಲಿಕ್ಕೆ. ಕೃಷ್ಣ ನೋಡಿ, ಪಟ್ಟದ ಗೊಂಬೆನಲ್ಲಿ ಕೃಷ್ಣ ಎಷ್ಟು ಚೆಂದ ಇದ್ದಾಳೆ, ಎಷ್ಟು ಇನ್ನೂ ಈ ಥರ ಎಲ್ಲನೂ ಹೂವಿನ ಹಾರಗಳು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡಾಗಿ ಕಾಣಿಸ್ತಾನೆ, ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ಸ್ ಅಂತೂ ಭಾಳ ನಾನು ಕೇರ್ ತೊಗೊಂಡಿದ್ದೀನಿ. ನಾವು ಎಷ್ಟೇ ಮಾಡಿದ್ದು ಕಲರ್ ಕಾಂಬಿನೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಎಲ್ಲರೂ ಅಷ್ಟೇ ಎಲ್ಲ ತೋರಿಸ್ತಿದ್ರೆ ನಿಮಗೆ ಬೋರ್ ಆಗಿರುತ್ತೆ. ಇದು ನೋಡಿದ್ರೆ ರುಕ್ಮಿನ ಅರ್ಧ ತಲೆ ಬೋಡಿಸಿ ಅರ್ಧ ಮೀಸೆ ತೆಗೆದುಬಿಟ್ಟು ರುಕ್ಮಿಣಿನ ಕರ್ಕೊಂಡು ಹೋಗೋದಲ್ವ ಕೃಷ್ಣ. ಹಾಗಾಗಿ ಇದನ್ನು ಅರ್ಧ ಬೋಡಿಸ್ದಂಗೆ ಅರ್ಧ ಮೀಸೆ ಅರ್ಧ ಕೂದಲು ಇಟ್ಟು ಇದು ರುಕ್ಮಿನ ಅಲ್ಲಿ ಒಂದು ಹಿಂಗೆ ಬಿದ್ದಂಗೆ ಒಂದು ಸೀನ್ ಕ್ರಿಯೇಟ್ ಮಾಡಲಿಕ್ಕೆ ಇದೊಂದು ಮಾಡಿದ್ದೀನಿ. ಹಾಗಾಗಿ ನನಗೇನೋ ಅವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಾನು ಸ್ವಲ್ಪ ಡೀಪಾಗಿ ಎಲ್ಲನೂ ಸ್ವಲ್ಪ ಯೋಚನೆ ಮಾಡಿದ್ದೀನಿ. ಮತ್ತು ಇದು ನೋಡಿದ್ದು ಕುದುರೆ, ಈ ಕುದುರೆ ನೋಡಿದ್ದು ಎಷ್ಟು ಚೆಂದ ಅಂತ ಅನಿಸುತ್ತೆ, ಬ್ಯೂಟಿಫುಲ್. ಇದು ಇದನ್ನು ಕಸದಿಂದ ರಸ ಅಂತೀವಲ್ಲ, ಹಾಗಾಗಿ ಇದೆಲ್ಲ ವೇಸ್ಟ್ ಪ್ರಾಡಕ್ಟ್ ಅಂತ ಅಂದ್ಕೊಂಡಿದ್ದರಲ್ಲಿ ಮೂಡಿ ಬಂದಿರುವಂತಹ ಒಂದು ಬ್ಯೂಟಿಫುಲ್ ಕುದುರೆ. ಒಂಥರ ಅಶ್ವಮೇಧ ಅಂತ ಹೇಳ್ಬೋದು, ಅಶ್ವಮೇಧ ಯಾಗದಲ್ಲಿ ಸಿಂಗರಿಸಿಕೊಂಡಿರುವಂತಹ ಅಶ್ವ ಇದ್ದಂಗಿದ್ದಾವೆ, ತುಂಬ ಚೆನ್ನಾಗಿದೆ. ಇನ್ನೂ ಇದೆಲ್ಲ ಸ್ವಲ್ಪ ಇನ್ನು ಮೇಲೆ ಕೆತ್ತಿ ಅಲ್ಲಿ ಕೂಡಿಸ್ತೀನಿ, ಎಲ್ಲ ಡಿಸ್ಪ್ಲೇ ಮಾಡೋದು ತುಂಬ ಚೆನ್ನಾಗಿದೆ. ಇವೆಲ್ಲ ಮಾಡ್ತಾಯಿದ್ರೆ ಮನಸ್ಸಿಗೆ ಸಂತೋಷ ಅಲ್ಲ, ಆನಂದ ಸಿಗುತ್ತೆ. ನನಗೆ ಬ್ಯೂಟಿಫುಲ್, ನಿಜವಾಗ್ಲೂ ಅಷ್ಟು ಕಷ್ಟ ಅಂತ ಅನಿಸ್ಲೇ ಇಲ್ಲ. ಇಲ್ಲಿಗೆ ಬಂದ ತಕ್ಷಣ ಅಷ್ಟು ಕ್ಯೂಟಿಗಿರುತ್ತೆ. ನನ್ನ ಕೈಯಲ್ಲಿ ಮೂಡಿರುವಂಥ ಒಂದು ಇದರಲ್ಲಿ ಮೋಹನ್ ಸರ್ ಸಹಾಯ ಭಾಳ ಇದೆ, ನಾನು ಅವ್ರನ್ನ ಮರೆಯೋ ಹಾಗೇ ಇಲ್ಲ. ಹಾಗಾಗಿ ಈ ಥರ ಕುದುರೆಗಳು. ಈಗ ನಂತರ ಇಲ್ಲಿ ಇದೇನಂತೀರ ರಥ. ನೀವು ಯಾವಾಗಲೂ ಅಷ್ಟೇ ರಥದಲ್ಲಿ ನೋಡಿದ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ, ಇದು ಅಷ್ಟೇ ರೀ ಎಷ್ಟು ಚೆಂದ ಇದೆ ಅಂತಂತಂದರೆ ನೋಡಿ. ಈ ರಥ ಎಷ್ಟು ಕಳೆಯಿಂದ ಒಂದು ರಾಜರಿಕ ಏನಂತಾರೆ ಕೃಷ್ಣನೇ ಬಂದಾಗಿದೆ ನೋಡಿ. ಇಲ್ಲಿ ನಿಮಗೆಲ್ಲ ಸೈಡ್ ಎಲ್ಲ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದ್ರ ಒಳಗಡೆ ರುಕ್ಮಿಣಿನ ಕೃಷ್ಣ ಕರ್ಕೊಂಡು ಹೋಗ್ತಾ ಇರೋದು ಮದುವೆ ಮಾಡ್ಕೊಳ್ಳಿಕ್ಕೆ. ಎಷ್ಟು ಚೆಂದ ಇದೆ ನೋಡಿ. ಇಲ್ಲಿ ಸಿಂಹಾಸನ ಕೂತ್ಕೊಳ್ಳೋಕ್ಕೆ ವೆಲ್ವೆಟ್ ಮತ್ತು ಕಾರ್ಪೆಟ್, ಆ ಕಾಲಕ್ಕೆ ಕಾರ್ಪೆಟ್ ಹಾದಿ ಅಂತೀವಲ್ಲ ಆ ಥರ ಇದೆಲ್ಲ ಮಾಡಿ ಏನೋ ನಮ್ಮ ಊಹೆಗೆ ಎಲ್ಲನೂ ಮಾಡಿದ್ದೀವಿ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಾಗಿ CNC ಮಿಷನಲ್ಲಿ ಮಾಡಬೇಕು ಅಂದರೆ 4,500 ಅಂದರು. ಬೇಡ, ಕಸ್ಟಮರ್ ನನ್ನನ್ನು ನಂಬಿ ಹಾಕಿದ ಮೇಲೆ ನಾನು ಹೆಂಗಂದರೆ ಹಾಗೆ ಇದು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅವ್ರು ಎಷ್ಟು ಫ್ರೀಡಮ್ ಇದ್ರೂ ಅಂತ ಅಂದ್ಕೊಂಡು ನಾನೇನು ಮಾಡಿದ್ದೀನಿ, ಎಲ್ಲನೂ ಸಹ ನಾನು ಮನೆಯಲ್ಲಿರುವಂತಹ ಕೆಲವೊಂದು ಉಟ್ಟು ಪೀಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡಿರುವಂತಹ ಬ್ಯೂಟಿಫುಲ್. ಇದು ಹ್ಯಾಂಡಿಕ್ರಾಫ್ಟ್ ಅಂತಂದರೆ ಮಿಷನಲ್ಲಿ ಮಾಡೋದಲ್ಲ, ಇದೆಲ್ಲನೂ ಸಹ ನಾನು ಕೈಯಲ್ಲೇ ಮಾಡಿರೋದ್ರಿಂದ ದಿ ಬೆಸ್ಟಲ್ಲಿ ಬೆಸ್ಟ್ ಅಂತ. ನಿಮಗೂ ಅಷ್ಟೇ
ಇವೆಲ್ಲ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಆತ್ಮದಿಂದ ಮಾಡಿದ್ದು ಯಾವಾಗಲೂ ಆನಂದವನ್ನೇ ಕೊಡ್ತದೆ. ಏನಾದ್ರು ಕೈಯಲ್ಲಿ ಮಾಡಿದ್ದು ಅಷ್ಟರಲ್ಲೇ ಇರುತ್ತೆ. ಮಿಷನ್ ಮಾಡೋದಕ್ಕೂ ನಾವು ಮಾಡೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇರ್ತಲ್ಲ. ಈ ಸಲ ಇನ್ನೂ ಟೆಂಪಲ್ ಇದೆ, ಇದು ಸ್ವಲ್ಪ ಫಿನಿಶಿಂಗ್ ಅಲ್ಲೇ ಮಾಡ್ಕೊಂಡು